ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, ಸರ್ಕಾರದಿಂದ ಕಡ್ಡಾಯವಾಗಿ ಇ KYC ಯನ್ನ ಮಾಡಿಸಿರಲೇಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅಕ್ಕಿ ಸಿಗಲ್ಲ ಅನ್ನುವಂತ ಅಪ್ಡೇಟ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ. ತುಂಬಾ ಜನ ರೇಷನ್ ಕಾರ್ಡ್ ಅಲ್ಲಿ ಸ್ನೇಹಿತರೆ ಎಲ್ಲರದೂ ಕೂಡ ಇ KYC ಕಂಪ್ಲೀಟ್ ಆಗಿದ್ರು ಸಹ ಏನ್ ಮಾಡ್ತಾರೆ, ರೇಷನ್ ಅಂಗಡಿ ಮುಂದೆ ನಿಂತ್ಕೊಂಡು ಇ KYC ಯನ್ನ ಮಾಡ್ಸೋಕೆ ಕ್ಯೂ ಗಟ್ಲೆ ಕಾಯ್ತಾ ಇರ್ತಾರೆ. ಅದನ್ನ ತಪ್ಪಿಸೋದಕ್ಕೆ ನೋಡಿ ಸ್ನೇಹಿತರೆ, ಕೇವಲ 2 ನಿಮಿಷ ಟೈಮ್ ಇದ್ರೆ ಸಾಕು ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ಯಾವ ರೀತಿ ಇ KYC ಎಷ್ಟು ಜನದ ಆಗಿದೆ ಎಷ್ಟು ಜನ ಆಗಿಲ್ಲ ಅಂತ 2 ನಿಮಿಷಕ್ಕೆ ಗೊತ್ತಾಗುತ್ತೆ. ಅದ್ ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡ್ತಾ ಇರಬಹುದು ಸ್ನೇಹಿತರೆ. ಈ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿ. ಮೊದಲನೇದಾಗಿ ಸ್ನೇಹಿತರೆ, ಕ್ರೋಮ್ ಬ್ರೌಸರ್ ನ ಓಪನ್ ಅನ್ನ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ನ ಓಪನ್ ಅನ್ನ ಮಾಡ್ಕೊಂಡು ಸ್ನೇಹಿತರೆ ಆಹಾರ ಅಂತ ಟೈಪ್ ಮಾಡಿ ಮೊದಲನೇ ವೆಬ್ಸೈಟ್ ಕಾಣ್ತಾ ಇದೆ ನೋಡಿ, ಆ ಮೊದಲನೇ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲನೇ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮ್ಗೆ ಒಂದು ಸಪರೇಟ್ ಆದಂತ ಒಂದು ಪೇಜ್ ಓಪನ್ ಆಗುತ್ತೆ. 1 ನಿಮಿಷ ವೇಟ್ ಮಾಡಿ ಸ್ನೇಹಿತರೆ. ವೆಬ್ಸೈಟ್ ಓಪನ್ ಆಗ್ತಾ ಇದ್ದಂಗೆ ಸ್ನೇಹಿತರೆ ಮೇಲ್ಗಡೆ ಒಂದು ಸಿಂಬಲ್ ಕಾಣ್ತಾ ಇದೆ ನೋಡಿ, ಆ ಸಿಂಬಲ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ನ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ ಯೂಸ್ ಮಾಡೋಕೆ. ಕನ್ನಡ ಆಪ್ಷನ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಕೆಳಗಡೆ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಸ್ವಲ್ಪ ರೈಟ್ ಸೈಡ್ ಗೆ ನೀವು ಸ್ಕ್ರೋಲ್ ಮಾಡ್ತು ಅಂದ್ರೆ ಸ್ನೇಹಿತರೆ ಮತ್ತೆ 3 ಡಾಟ್ ಸಿಗುತ್ತೆ ನಿಮ್ಗೆ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಈ ಸೇವೆಗಳು ಅನ್ನುವಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಈ ಸೇವೆಗಳು ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಮತ್ತೆ ಒಂದು ಸಪರೇಟ್ ಪೇಜ್ ಓಪನ್ ಆಗುತ್ತೆ. ಅದಾದ್ಮೇಲೆ ಸ್ನೇಹಿತರೆ ಲೆಫ್ಟ್ ಸೈಡ್ ಅಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನಿಮ್ಗೆ ಈ ಸ್ಥಿತಿ ಅಂತ ಒಂದು 3ನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ 3ನೇ ಆಪ್ಷನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಆಮೇಲೆ DBT ಸ್ಥಿತಿ ಅನ್ನುವಂತ ಒಂದು ಆಪ್ಷನ್ ಇದೆ ನೋಡಿ, ಕೆಳಗಡೆ ರೆಡ್ ಕಲರ್ ಮಾರ್ಕ್ ಇದೆ ನೋಡಿ, ಆ ಆಪ್ಷನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ಎಲ್ಲಿದ್ದೀರಾ ಸ್ನೇಹಿತರೆ 3 ಆಪ್ಷನ್ ನ ಕೊಟ್ಟಿದ್ದಾರೆ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಹಾಗೂ ಕಲಬುರಗಿ ವಿಭಾಗ ಅನ್ನುವಂತ 3 ಆಪ್ಷನ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸಾಂಪಲ್ ಗೆ ನಾನು ಮೈಸೂರು ವಿಭಾಗವನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮೈಸೂರು ವಿಭಾಗ ಅನ್ನುವಂತಹ 2ನೇ ಆಪ್ಷನ್ ನ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಸಪರೇಟ್ ಆಗಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಝೂಮ್ ಮಾಡ್ತು ಅಂದ್ರೆ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ನಿಮ್ಗೆ, ಪಡಿತರ ಚೀಟಿ ವಿಭಾಗ ಅಂತ ಒಂದು ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಆಪ್ಷನ್ ನ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಅಲ್ಲೂ ಸಹ ನಿಮ್ಗೆ ವಿತ್ OTP ವಿತೌಟ್ OTP ಅಂತ ಇರುತ್ತೆ ಸ್ನೇಹಿತರೆ. ನಾನು ವಿತೌಟ್ OTP ಅನ್ನ ಕ್ಲಿಕ್ ಮಾಡ್ತೀನಿ. ಎಕ್ಸಾಂಪಲ್ ಗೆ ವಿತೌಟ್ OTP ಅನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಸ್ನೇಹಿತರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕರೆಕ್ಟ್ ಆಗಿ ರೇಷನ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕಿದ್ಮೇಲೆ ಸ್ನೇಹಿತರೆ ಪಕ್ಕದಲ್ಲಿ ಸ್ನೇಹಿತರೆ ರೈಟ್ ಸೈಡ್ ಅಲ್ಲಿ ಗೋ ಅನ್ನುವಂತ ಒಂದು ಆಪ್ಷನ್ ಇದೆ ನೋಡಿ, ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ಮತ್ತೆ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಎಕ್ಸಾಂಪಲ್ ಸ್ನೇಹಿತರೆ ಎಕ್ಸಾಂಪಲ್ 5 ಜನ ಇದ್ದಾರೆ. 5 ಜನ ಅಲ್ಲಿ ಸ್ನೇಹಿತರೆ ಅಲ್ಲಿ ನೋಡ್ತಾ ಇರ್ಬೋದು 5 ಜನದು ಕೂಡ ಕರೆಕ್ಟ್ ಆಗಿ ಇ KYC ಆಗಿದೆ. ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಆ ಬಾಕ್ಸ್ ಅಲ್ಲಿ ಎಷ್ಟು ಜನ ಅದು ತೋರಿಸ್ತಾ ಇದೆ ನೋಡಿ, ಆ ಪಕ್ಕದಲ್ಲಿರುವಂತಹ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಎಷ್ಟು ಜನ ನಂಬರ್ ನ ತೋರಿಸ್ತಾ ಇರುತ್ತೆ ಸ್ನೇಹಿತರೆ, ಅಷ್ಟು ಜನ ನಿಮ್ಮ ರೇಷನ್ ಕಾರ್ಡ್ ಇರುವವರು ಇ KYC ಯನ್ನ ಮಾಡಿಸ್ಬೇಕಾಗಿರುತ್ತೆ. ಎಕ್ಸಾಂಪಲ್ ಯಾರೆಲ್ಲ ಮಾಡಿಸ್ಬೇಕು ಅನ್ನೋದನ್ನ ನಿಮಗೆ ತಿಳ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ವಿತೌಟ್ OTP ಅಂತ ಕ್ಲಿಕ್ ಮಾಡಿದ್ವಲ್ಲ, ಅದೇ ಜಾಗದಲ್ಲಿ ವಿತ್ OTP ಅನ್ನ ಕ್ಲಿಕ್ ಮಾಡ್ತು ಅಂದ್ರೆ ಸ್ನೇಹಿತರೆ ನಿಮ್ಗೆ ಸಪರೇಟ್ ಆಗಿ ಒಂದು ಪೇಜ್ ಓಪನ್ ಆಗ್ಬಿಟ್ಟು ಸ್ನೇಹಿತರೆ ಯಾರೆಲ್ಲ ಇ KYC ಯನ್ನ ಮಾಡಿಸ್ಬೇಕಾಗಿದೆ ಅವರ ಹೆಸರನ್ನ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ತುಂಬಾನೇ ಸಿಂಪಲ್ ಆಗಿ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ಇ KYC ಆಗಿದೆಯಾ ಇಲ್ವಾ ಅನ್ನೋದನ್ನ ತುಂಬಾನೇ ಈಸಿಯಾಗಿ ತಿಳ್ಕೊಳ್ಬಹುದು. ಈ ಒಂದು ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.